ಜೀವನದಲ್ಲಿ ಕೆಲ ಹಳ್ಳಿಗಳು ನಕ್ಷೆಯಲ್ಲಿ ಮಾತ್ರ ಕಣ್ಮರೆಯಾಗುವುದಲ್ಲ, ಅವು ಸಮಯಕ್ಕೆ ಕಣ್ಮರೆಯಾಗುತ್ತವೆ. ಅವುಗಳ ಜತೆ ಅಲ್ಲಿ ನಿಂತಿದ್ದ ಮನೆಗಳು, ಅಲ್ಲಿ ಬದುಕಿದ್ದ ಜನರು, ಅಲ್ಲಿ ಸತ್ತ ಆತ್ಮಗಳು ನೆನಪು ಕೂಡ ಕಣ್ಮರೆಯಾಗುತ್ತವೆ. ಕರಾವಳಿಯಿಂದ 40 ಕಿಲೋಮೀಟರ್ ಒಳಗೆ ಹೋಗೋ ಗಟ್ಟಿಯಾದ ಕಾಡಿನ ಮಧ್ಯೆ ಜನರು ಈಗ ಮರೆಕೊಪ್ಪ ಅಂದರೆ ಎದುರುವ ಹಳ್ಳಿ ಇತ್ತು. ಇದು ಸರಳವಾಗಿ ಹಾಳಾದ ಹಳ್ಳಿಯಲ್ಲ, ಇದು ಪ್ರತಿದಿನ ರೂಪ ಬದಲಾಯಿಸುವ ಮನೆಗೆ ಹೊಂದಿರುವ ಹಳ್ಳಿ. ಮಂಗಳೂರಿನಿಂದ ಯುವ ಡಾಕ್ಯುಮೆಂಟರಿ ತಂಡ ಡಾರ್ಕ್ ಇಂಡಿಯಾ ಫೈಲ್ಸ್ ಅಂತ ಒಂದು ಡಾಕ್ಯುಮೆಂಟರಿ ಮಾಡ್ತಿರ್ತಾರೆ. ಹೊಸ ಸೀಸನ್ಸ್ಗೆ ಹಾಂಟೆಡ್ ಲೊಕೇಶನ್ ಹುಡುಕುತ್ತಿದ್ದಾಗ ಒಬ್ಬ ಲೋಕಲ್ ಜರ್ನಲಿಸ್ಟ್ ಈ ಹಳ್ಳಿಯ ರಿಫರೆನ್ಸ್ ಕೊಡ್ತಾನೆ. ಅವನು ಹೇಳಿದ್ದು, ಆ ಮನೆಯಲ್ಲಿ ಒಮ್ಮೆ ನೋಡ್ರಿ, ಬಹಳ ಬದಲಾವಣೆ ಕಾಣ್ತೀರಾ, 2ನೇ ಬಾರಿ ನೋಡ್ತೀರಾ ಅಂದ್ರೆ ನೀವೇ ಕಾಣಿಯಾಗ್ತೀರಾ ಅಂತ ಹೇಳ್ತಾನೆ. ತಂಡಕ್ಕೆ ಇದು ಕ್ಯೂರಾಸಿಟಿ, ಅವುಗಳಿಗೆ ಕಂಟೆಂಟ್ ಅಂತ ಸಿಗುತ್ತದೆ. ಆದ್ದರಿಂದಲೇ ಹಳ್ಳಿಗೆ ಹೋಗೋ ಯೋಜನೆ ಮಾಡ್ತಾರೆ. ಹಳ್ಳಿಯ ಗೇಟ್ ಆಗಿರುವ ಒಣಕೊಂಡ ಮರದ ಜೊತೆ ಟೀಮ್ ತಲುಪುತ್ತದೆ. ಗಾಳಿ ಮನೆಗಳನ್ನ ಅಳ್ಳಾಡಿಸೋದು ಸಾಮಾನ್ಯ, ಆದರೆ ಇಲ್ಲಿ ಗಾಳಿ ನೀನು ಏನು ಹೇಳೋ ಕತೆಗೆ ನಾನು ಉತ್ತರ ಕೊಡುವ ಹಾಗೆ ಬೀಸುತ್ತಿತ್ತು. ಹಳ್ಳಿಯೊಳಕ್ಕೆ ಹೋಗುತ್ತಿದ್ದಂತೆ ಎಲ್ಲ ದಿಕ್ಕಲ್ಲಿ ಒಣಗಿದ ಬಾವಿಗಳು, ಮುರಿದ ಗೋಡೆಗಳು, ಮಧ್ಯಾಹ್ನ ಇದ್ದರೂ ಮಂಕಾಗಿ ಕಾಣುವ ಹೊರುವ ಪಕ್ಷಿಗಳು ಕೂಡ ಬಾರದೆ ಇರುವ ಮೌನ ಟೀಮ್ಗೆ ಹೊಡೆತವಾದಂತೆ ಅನಿಸುತ್ತೆ. ಹಳ್ಳಿಯ ಕೊನೆಯ ತುದಿಯಲ್ಲಿ ಗಂಟೆಯ ಬಾಳಿಗೆ ಸಮ ಆದರೂ ಕಡಿಮೆ ಉದ್ದದ ಒಂದು ಬಿಳಿ ಮನೆ ಕಾಣುತ್ತದೆ. ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ. ಅದು ಹಳ್ಳಿ ಹಾಳಾಗಿದ್ದರೆ ಇದು ಹೊಸದಾಗಿ ಬಿಲ್ಡ್ ಮಾಡಿದಂತೆ ಹೊಳೆಯುತ್ತಿತ್ತು. ಬಾಗಿಲಿನ ಮೇಲೆ ಕೆಂಪು ಚುಕ್ಕೆ ಇದ್ದಂತೆ, ಮನೆಯ ಮೇಲೆ ಸೂರ್ಯ ರಶ್ಮಿ ಸ್ಪೆಷಲ್ ಸ್ಪಾಟ್ಲೈಟ್ ಹಾಕಿದಂತೆ ತೋರಿತು. ಅಭಯ್ ಟೀಮ್ ಲೀಡರ್, ಅವನು ಹೇಳ್ತಾನೆ, ಒಂದೊಂದೇ ಫ್ರೇಮ್ ಕ್ಯಾಪ್ಚರ್ ಮಾಡೋಣ, ದಿಸ್ ಇಸ್ ಇನ್ಸೆನ್ಸ್ ಅಂತ ಹೇಳ್ತಾನೆ. ಕ್ಯಾಮ್ರಾಮನ್ ಶಶಾಂಕ್ ಲೆನ್ಸ್ ಜೂಮ್ ಮಾಡಿದೊಡನೆ ಕೂಗಿ ಹೇಳ್ತಾನೆ, ಸರ್, ಕ್ಯಾಮ್ರಾದಲ್ಲಿ ಮನೆ ಬೂದು ಬಣ್ಣಕ್ಕೆ ತಿರುಗುತ್ತಿದೆ ಅಂತ. ಎಲ್ಲರೂ ಅವರ ಕ್ಯಾಮ್ರಾ ಸ್ಕ್ರೀನ್ ನೋಡ್ತಾರೆ. ಅಲ್ಲಿ ಅದೇ ಮನೆ ಕಂಪ್ಲೀಟ್ ಡಾರ್ಕ್ ಗ್ರೇ ಆಗಿರುತ್ತದೆ, ಆದರೆ ಸರಳ ಕಣ್ಣಿಗೆ ಪೂರ್ಣ ಬಿಳಿಯಾಗಿರುತ್ತದೆ. ಕ್ಯಾಮ್ರಾ ಆನ್ ಅಂಡ್ ಆಫ್ ಆಗ್ತಾ ಬಣ್ಣ ಬದಲಾಗ್ತಾ ಇರುತ್ತದೆ. ಮನೆಯ ಬಾಗಿಲು ಓಪನ್ ಆಗ್ತಿರೋ ಹಾಗೆ ಕಾಣಿಸುತ್ತದೆ. ಟೀಮ್ ಡಿಸ್ಕಷನ್ ಮಾಡ್ತಾರೆ, ನಾವು ಹೋಗೋಣ, ಇಲ್ಲಾದ್ರೆ ಸ್ಟೋರಿ ಸಿಗೋಲ್ಲ. ಅಲ್ಲ ಸರ್, ಇದು ಹಾಂಟೆಡ್ ಅಲ್ಲ, ಕರ್ಸ್ಡ್ ಅಂತೆ. ಒಂದು ದಿನ ಮಾತ್ರ ಒಳಗೆ ಕ್ವಿಕ್ಲಿ ಶೂಟ್ ಮಾಡಿ ಹೊರಬರೋಣ. ಫೈನಲಿ ಅವರಿಗೆ ಕ್ಯೂರಿಯಾಸಿಟಿಗೆ ಒಲವು, ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರು ಕ್ಯೂರಿಯಸ್ ಆಗೋ ಸೆಕೆಂಡ್ಸ್ ಅವರ ಲಾಸ್ಟ್ ನಾರ್ಮಲ್ ಸೆಕೆಂಡ್ ಅಂತ. ಮನೆಯ ದ್ವಾರಕ್ಕೆ ಹತ್ತಿದೊಡನೆ ಮನೆ ಒಳಗೆ ತಾಪದ ಕಡಿಯುತ್ತೆ. ಗಾಳಿ ಇಲ್ಲ, ಧೂಳು ಇಲ್ಲ, ಆದ್ರೆ ಏನೋ ಮನೆ ಉಸಿರಾಡ್ತಿರೋ ಹಾಗೆ ಅನಿಸುತ್ತದೆ. ಮನೆ ಒಳಗೆ ಹೋಗುತ್ತಿದ್ದಂತೆ ಒಮ್ಮೆಲೆ ನಗು ಬಂದಂತೆ ಕೇಳಿಸುತ್ತಿರುತ್ತದೆ. ಗೋಡೆ ಮೇಲೆ ಕಾಣುವ ಶ್ಯಾಡೋಗಳು ಟೀಮ್ ಲೈಟ್ಸ್ ಇದ್ದರೂ ಅವರದ್ದೇ ಶ್ಯಾಡೋ ಅಲ್ಲ, ಅದು ಬೇರೆಯವರ ಶ್ಯಾಡೋ ಆಗಿರುತ್ತದೆ. ಕೆಲ ಮನೆಗಳು ಗೋಡೆಗಳಿಂದ ಕಟ್ಟಿರೋದಾಗಿರುತ್ತದೆ, ಆದರೆ ಕೆಲ ಮನೆಗಳು ನೀನು ಕಾಣದ ಆತ್ಮಗಳು ಉಸಿರಿನಿಂದ ಕಟ್ಟಿರುತ್ತದೆ. ಮನೆಯ ವಾಸನೆ ಒಂಥರ ವೈಲ್ಡ್, ಹೂವು, ಮಣ್ಣು, ಹೊಗೆ ಎಲ್ಲ ಮಿಕ್ಸ್ ಆಗಿರುವಂತೆ ಇರುತ್ತದೆ. ರೂಮ್ ನಂಬರ್ 1ಗೆ ಅವರು ಶೂಟ್ ಮಾಡಲು ಗಿಯರ್ ಸೆಟ್ ಮಾಡ್ತಾರೆ. ಕ್ಯಾಮ್ರಾ ರನ್ ಆಗುತ್ತಿದ್ದಂತೆ ವಾಲ್ ಮೇಲೆ ರ್ಯಾಂಡಮ್ ಶೇಪ್ಸ್ ಮೂಡುತ್ತದೆ. ಸಂದೀಪ್ ಒಂದು ಸೈಡ್ ರೂಮ್ಗೆ ಹೋಗುತ್ತಾನೆ. 5 ಮಿನಿಟ್ಸ್ ಸರ್ ಅಂತ. ಅವನು ಹೋಗುತ್ತಿದ್ದಂತೆ ಡೋರ್ ಸ್ವಲ್ಪ ಗದ್ದಲ, 2 ಸೆಕೆಂಡ್ ಸೈಲೆನ್ಸ್. ಅವನು ಚೀರಾಡೋ ಶಬ್ದ ಮಾತ್ರ ಕೇಳಿಸುತ್ತದೆ. ಟೀಮ್ ಡೋರ್ ಹೊಡೆಯಲು ಪ್ರಯತ್ನ ಮಾಡ್ತಾರೆ, ಆದರೆ ಡೋರ್ ಅವರ ಕೈ ತಾಕೋದೇ ಇಲ್ಲ. ಒಂದು ಮ್ಯಾನಿಕ್ವಿಟ್ ಮೃದುವಾಗಿ ತಿರುಗುವ ಹಾಗೆ ತಿರುಗುತ್ತಿತ್ತು. ಡೋರ್ ಓಪನ್ ಆಗುತ್ತಿದ್ದಂತೆ ಸಂದೀಪ್ ಇಲ್ಲ, ಕ್ಯಾಮ್ರಾ ಮಾತ್ರ ನೆಲದಲ್ಲಿ ಬಿದ್ದಿದೆ. ಶಶಾಂಕ್ ಕ್ಯಾಮ್ರಾ ಟೇಪ್ ಓಪನ್ ಮಾಡಿ ಚೆಕ್ ಮಾಡ್ತಾನೆ. ಟ್ಯಾಪ್ ನಲ್ಲಿ ಸಂದೀಪ್ ರೂಮ್ಗೆ ಎಂಟರ್ ಆಗುತ್ತಿದ್ದಾನೆ. ಅವನ ಹಿಂದೆ ಒಂದು ಆಕೃತಿ, ಕಪ್ಪು, ಎತ್ತರ, ಮುಖ ಕಾಣದ, ಕಾಲು ನೆಲ ಮುಟ್ಟದೆ ನಿಂತಿರುವಂತೆ. ಆ ಫಿಗರ್ ಸ್ಲೋಲಿ ಸಂದೀಪ್ ನ ಕಡೆ ಮೂವ್ ಆಗುತ್ತದೆ. ಸಂದೀಪ್ ತಿರುಗಿ ನೋಡುತ್ತಿದ್ದಂತೆ ವಿಡಿಯೋ ಅಡ್ರಾಪ್ಟಿ ಕಟ್ ಆಗುತ್ತದೆ. ಆ ಬಂದಿರುವ ಟೀಮು ಎದುರುಕೊಳ್ಳುತ್ತೆ ಆ ವಿಡಿಯೋ ನೋಡಿ. ಅವರು ಹೊರಗೆ ಬರ್ತಾರೆ, ಆದ್ರೆ ಅವರು ಬಂದು ನಿಂತಾಗ ಹೊರಗಿಂದ ಮನೆ ಈಗ ಹಸಿರು ಬಣ್ಣದಲ್ಲಿ ತೋರುತ್ತಿದೆ. ಡಾಗ್ ಬಾರ್ಕ್ ಹತ್ತಿರದಲ್ಲಿ ಕೇಳಿ ಆ ಡಾಗ್ ಕ್ಷಣದಲ್ಲೇ ಡಿಸಪಿಯರ್ ಆಗೋಯ್ತು. ಮನೆ ಕಿಟಕಿ ನಿಧಾನವಾಗಿ ಓಪನ್ ಆಗುತ್ತದೆ. ಅದರ ಒಳಗೆ ಸಂದೀಪ್ನ ನೆರಳು ನಿಂತಿದೆ. ಮನೆಯ ಮಧ್ಯದಲ್ಲಿ ಒಂದು ಹಳೆಯ ನಕ್ಷೆ ಟೀಮ್ಗೆ ಸಿಕ್ಕಿರುತ್ತದೆ. ಅದರ ಮೇಲೆ ಈ ಹಳ್ಳಿಗೆ ಬಂದವರು ಹೊರಗೆ ಹೋಗಲ್ಲ,
ಹೋದ್ರೂ ಮನೆಯ ರೂಪದಲ್ಲಿ ಉಳಿಯುತ್ತಾರೆ ಅಂತ ಇರುತ್ತದೆ. ಅಭಯ್ ಪೇಪರ್ನ ಟರ್ನ್ ಮಾಡುತ್ತಿದ್ದಂತೆ ವಾಯುವಿನಲ್ಲೇ ಯಾರೋ ಉಸ್ ಎಂದು ಊದಿದಂತೆ ಸೌಂಡ್ ಬರುತ್ತದೆ. ಮನೆಯ ಲಾಸ್ಟ್ ರೂಮಲ್ಲಿ ಫ್ಲೋರ್ ಮೇಲೆ ಅಸಹಜ ಸಿಂಬಲ್ಗಳು, ಅದರ ಮೇಲೆ ಒಂದು ಡೆಡ್ ಕ್ರೌ. ಆ ಕ್ರೌ ಪಿಕ್ ಮಾಡುತ್ತಿದ್ದಂತೆ ಕ್ರೌ ಕಣ್ಣು ಓಪನ್ ಆಗಿ ಅಭಯ್ ಡಿಫೆನ್ಸ್ ಬಿಟ್ಟು ಬಿದ್ದು ಹೋಗ್ತಾನೆ. ಟೀಮ್ ಮೆಂಬರ್ಸ್ ಹೆಲ್ಪ್ ಮಾಡಿ ಹೊರಗೆ ಡ್ರ್ಯಾಗ್ ಮಾಡುತ್ತದೆ ಅಂತ ಕೂಗುತ್ತಾರೆ. ಅವರು ಹೊರ ಬರುವಷ್ಟರಲ್ಲಿ ಮನೆ ಹಿಂದಿನಿಂದ ಸಂದೀಪ್ ವಾಯ್ಸ್, ನಿಲ್ಲಿ, ಇಲ್ಲಿ ಉಳಿಯಿರಿ ಅಂತ ಕೇಳುತ್ತದೆ. ಟೀಮ್ 3 ಮಾತ್ರ ಉಳಿದಿರುತ್ತಾರೆ. ಅವರು ಹಳ್ಳಿಯಿಂದ ಓಡ್ತಾರೆ, ಆದ್ರೆ ಹಳ್ಳಿಗೆ ಎಕ್ಸಿಟೇ ಇರೋದಿಲ್ಲ. ಅದರಲ್ಲೇ ಮನೆಗಳ ಸೀಕ್ವೆನ್ಸ್ ಬದಲಾಯಿಸಿ ಆ ಹಳ್ಳಿ ಶೇಪ್ ಚೇಂಜ್ ಆಗುತ್ತಾ ಇರುತ್ತದೆ. ಇಲ್ಲಿ ಮಾನವರು ಮನೆಗಳಿಗೆ ಮ್ಯಾಪ್ ಹಾಕಿಲ್ಲ, ಮನೆಗಳು ಮಾನವರಿಗೆ ಮ್ಯಾಪ್ ಹಾಕುತ್ತವೆ. ಫೈನಲಿ ಅಣ್ಣಯ್ಯ ಒಬ್ಬ ಏನಾದ್ರೂ ಆಗಲಿ ಅಂತ ಫಾರೆಸ್ಟ್ ಕಡೆಗೆ ಧಾವಿಸುತ್ತಾನೆ. ಹಳ್ಳಿ ಕ್ರಾಸ್ ಮಾಡುತ್ತಿದ್ದಂತೆ ಎಲ್ಲಾ ಮನೆಗಳು ಒಂದು ಸಾರಿ ಅವಳ ಕಡೆ ಮುಖ ಮಾಡಿದಂತೆ ತೋರುತ್ತದೆ. 1 ತಿಂಗಳ ನಂತರ ಫಾರೆಸ್ಟ್ ಗಾರ್ಡ್ಗೆ ಒಬ್ಬ ಹೆಂಗಸು ಸಿಗ್ತಾಳೆ. ಫುಲ್ ಶಾಕ್, ಮಾತನಾಡೋದಿಲ್ಲ. ಅವಳು ಬರೆದ ಒಂದೇ ಸೆಂಟೆನ್ಸ್, ಮನೆಗಳು ಬದುಕಿವೆ, ಅವು ಮನುಷ್ಯರನ್ನ ತಿನ್ನುತ್ತಿವೆ ಅಂತ. ಪೊಲೀಸ್ ಟೀಮ್ ಹಳ್ಳಿಗೆ ಹೋಗ್ತಾರೆ. ಅವರಿಗೆ ಒಂದು ಮನೆ ಮಾತ್ರ ಇಂಟ್ಯಾಕ್ಟ್. ಆ ಮನೆಯ ಶೇಪ್ ಸಂದೀಪ್ನ ಫೇಸ್ ಸ್ಟ್ರಕ್ಚರ್ ಆಗೇ ಇದೆ. ಅದರ ಬಾಗಿಲು ಮೇಲೆ ನ್ಯೂ ರೆಡ್ ಮಾರ್ಕ್ ಇದೆ. ಪೊಲೀಸರು ಕ್ಯಾಮರಾ ಓಪನ್ ಆಗುತ್ತಿದ್ದಂತೆ ವಿಡಿಯೋನಲ್ಲಿ ಸಂದೀಪ್ ಫುಲ್ ಫೇಸ್, ಐಸ್ ಫುಲ್ಲಿ ಬ್ಲ್ಯಾಕ್ ಆಗುತ್ತದೆ. ಟೀಮ್ ಉಳಿದ 2 ಜನ ಟ್ರೈ ಮಾಡ್ತಾರೆ ಫೂಟೇಜ್ ರಿಲೀಸ್ ಮಾಡಲು, ಆದರೆ ಅಪ್ಲೋಡ್ ಮಾಡುತ್ತಿದ್ದಂತೆ ಫೈಲ್ ಕರಪ್ಟ್ ಆಗುತ್ತದೆ. ಆದರೆ ಕರಪ್ಷನ್ ಫೈಲ್ ಶೋ ರಿಟರ್ನ್ ಟು ಮರೆಕೊಪ್ಪ, ವಿ ಆರ್ ವೇಟಿಂಗ್ ಅಂತ ಇರುತ್ತದೆ. ಕೆಲ ಮನೆಗಳು ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತವೆ, ಕೆಲ ಮನೆಗಳು ನಿನ್ನನ್ನು ಹಿಂಬಾಲಿಸುತ್ತವೆ, ಆದರೆ ಈ ಮನೆ ನಿನ್ನನ್ನು ರಿಟರ್ನ್ ಮಾಡುತ್ತದೆ. ನೀನು ಮರೆಕೊಪ್ಪ ಹಳ್ಳಿಗೆ ಹೋಗುವ ಅವಕಾಶ ಸಿಗಿದ್ರೆ ಮನೆ ನಿನ್ನನ್ನು ನೋಡೋ ಮುಂಚೆ ನೀನು ಹಳ್ಳಿಯಿಂದ ಬದುಕಿ ಬರೋದಿಲ್ಲ.